ಶ್ರೀ ಶಿವಶರಣ ಹರಳಯ್ಯ ಸುಮಗಾರ್ ಚಮ್ಮಾರ ಸಮಾಜದಿಂದ ಇಂದು 22/12/2025 ಹಾವೇರಿ ಜಿಲ್ಲಾಡಳಿತ ಭವನದಲ್ಲಿ ಹಾವೇರಿ ಉಪಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿವಶರಣ ಹರಳಯ್ಯ ಸುಮಗಾರ್ ಸಮಾಜದ ಜಿಲ್ಲಾಧ್ಯಕ್ಷರಾದ ಶ್ರೀ ಪೃಥ್ವಿರಾಜ್ ಬೆಟಗೇರಿ, ಹುಚ್ಚಪ್ಪ ತೆರದಾಳ್, ಹನುಮಂತಪ್ಪ ಹಾನಗಲ್, ಸುನಿಲ್ ಬೆಟಗೇರಿ, ಮಂಜುನಾಥ್ ಗಮನಗಟ್ಟಿ, ಪರಶುರಾಮ್ ಉಳ್ಳಿ, ಕಾಶಿ, ಅಪ್ಪು ಬಾಗಲಕೋಟೆ, ಪ್ರವೀಣ್ ಕುಂದರಗಿ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಸರ್, ಯಾವ ಉದ್ದೇಶಕ್ಕೆ ನೀವು ಮನವಿ ಕೊಡಾಕತ್ತೀರಿ? ರಾಜ್ಯಾಧ್ಯಕ್ಷರು ಮತ್ತು ಉಳಿದ ಶಿವಶರಣ ಸಮಗಾರ ಹರಳಯ್ಯ ಸಮಾಜ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಉಳಿದ ಪದಾಧಿಕಾರಿಗಳು ಒಂದು ಆದೇಶದ ಮೇರೆಗೆ ದಿನಾಂಕ 10ನೇ ತಾರೀಕಿನ ದಿವಸ ನಾವು ಬೆಳಗಾವಿ ಸುವರ್ಣಸೌಧದ ಅಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಮನವಿಯನ್ನು ಸಲ್ಲಿಸಿದ್ವಿ. ಅದೇ ಪ್ರಕಾರ ನಾವು ನಮ್ಮ ಮನವಿಯನ್ನು ಹಾವೇರಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನೋ ಉದ್ದೇಶಕ್ಕೆ. ಅವು ಬೇಡಿಕೆ ಯಾವುದು ಅಂತಂದು ಹೇಳಿದರೆ, ನೀಡ್ಕರ್ ಸಂಘದ ಅಧ್ಯಕ್ಷರಾಗಲಿ ಅಥವಾ ಉಳಿಗೆಯ ಸದಸ್ಯರುಗಳ ಇದುವರೆಗೂ ಆಗಿಲ್ಲ, ಅದು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಮತ್ತು ನಮ್ಮ ಸಮಾಜಕ್ಕೆ ಜನ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮತ್ತು ರಿಪೇರಿ ಮಾಡೋದು ಜನ ಬಾಳಿದ್ದಾರೆ. ಅವರಿಗೆ ಒಂದು ಸೂರನ್ನು ಒದಗಿಸ್ಕೊಡ್ಬೇಕು ಅನ್ನೋದೊಂದು. ಯಾಕಂತಂದ್ರೆ ಮಳೆ ಚಳಿ ಯಾವುದನ್ನು ಲೆಕ್ಕಿಸ್ದಂದು ಕಾಲಾಯಿನ ಚಪ್ಪಲ್ ಹಿಡ್ಕೊಂಡು ಕಾಲಾಯಿನ ಚಪ್ಪಲ್ ಕೈಯಾಗಿ ಹಿಡ್ಕೊಂಡು ರಿಪೇರಿ ಮಾಡುವಂಥ ಒಂದು ಸಂದರ್ಭ ಐತಿ. ಅಲ್ಲಿ ನೆರಳಿಲ್ಲ, ನಮಗೆ ಆ ನೆರಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಇದು ಒಂದು ಮನೆ. ಈಗ ನಾವು ಇನ್ನು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ ಅಥವಾ ರಿಪೇರಿ ಮಾಡ್ತಾಯಿದ್ದಲ್ಲ, ನಮಗೆ ಸೂರಿಲ್ಲ. ಆ ಸೂರನ್ನು ಲೀಡ್ಕರ್ ಕಾಲೋನಿ ಮುಖಾಂತರ ನಮ್ಮನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಇವೆಲ್ಲವನ್ನು ಅವರು ವಿಶ್ವಾಸಕ್ಕೆ ತಗೊಂಡು ನಮ್ಮ ಅರ್ಜಿಯನ್ನು ಮನ್ನಿಸಿ ಆ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಹಾವೇರಿ ಸಮಾಜದ ಹುಚ್ಚಪ್ಪ ಅಂತ ಮಾತಾಡ್ತಾ ಇದ್ದೇನೆ. ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಸಾಕಷ್ಟು ಕಡು ಬಡವರಿದ್ದಾರೆ. ರಸ್ತೆ ಬದಿಯಲ್ಲಿ ಕುಳಿತು ಮಳೆ ಬಿಸಿಲು ಚಳಿ ಏನೋ ಲೆಕ್ಕಿಸದೆ ತಮ್ಮ ಕಾಯ್ಕೊಂಡು ಮಾಡ್ತಾಯಿದ್ದಾರೆ. ಬಟ್ ಇಷ್ಟು ವರ್ಷ ಆಯಿತು ಸಹಿತ ಈ ನಮ್ಮ ಕರ್ನಾಟಕ ಸರ್ಕಾರದವರು ಎಚ್ಚೆತ್ತು ಅವ್ರಿಗೆ ಶೆಲ್ಟರ್ ಆಗಲಿ, ಆಮೇಲೆ ಅಥವಾ ಅವ್ರಿಗೆ ಒಂದು ಲಿಮಿಟೆಡ್ ಕಂಪನಿಯಿಂದ ಒಂದು ಶೆಲ್ಟರ್ ಆಗಲಿ ಅಂತ ಕೊಟ್ಟು ಒಂದು ನೆರಳು ಮಾಡುವಂಥ ಇದನ್ನು ಅವರಿಗೆ ಒಂದು ಸೂರು ಕಲ್ಪಿಸುವಂಥ ಕೆಲಸವನ್ನು ಇನ್ನುವರೆಗೂ ಪೂರ್ಣ ಪ್ರಮಾಣದಲ್ಲಿ ಮಾಡೋದಿಲ್ಲ. ಎಸ್ಪೆಷಲಿ ಹಾವೇರಿಯಲ್ಲಿ ಅಂತೂ ಸಹಿತ ಅದು ಇಲ್ಲವೇ ಇಲ್ಲ ಅಂತೂ ಸಹಿತ ತಪ್ಪಾಗಲಿಕ್ಕಿಲ್ಲ. ಈಗ ಕೊಟ್ಟಿದ್ದು ಸಹಿತ ಈಗ ನಮ್ಮ ಹಾವೇರಿಯಲ್ಲಿ ಹೇಳ್ಬೇಕಂತಂದ್ರೆ ಸದ್ಯ ಒಂದು ಎಲ್ಲವ ಅದು ಇನ್ನೂ ಸಾಕಷ್ಟು ನಮ್ಮ ಕಡು ಬಡವರು ರಸ್ತೆ ಬದಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದು ನಾನು ಕೇವಲ ಹಾವೇರಿ ಅಂತ ಹೇಳ್ತಾ ಇಲ್ಲ, ನಮ್ಮ ಈ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಈಗ ಅದ್ರ ಪರಿಸ್ಥಿತಿ ಭಾಳ ವಿಕೋಪ ಹೋಗುವಂಥ ಪರಿಸ್ಥಿತಿ ಐತಿ. ಅವರು ದುಡ್ಕೊಂಡು ತಿನ್ನಲಾರ್ದ ಉಪವಾಸ ಬೀಳುವಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಅವರಿಗೆ ಒಂದು ಈ ಅಭಿವೃದ್ಧಿಪರ ಯೋಜನೆಗಳನ್ನು ಅವರಿಗೆ ಅದನ್ನು ಕಲ್ಪಿಸಿಕೊಟ್ಟು ಅವರಿಗೆ ಅವರ ಜೀವನವನ್ನು ಉದ್ಧಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ಹೇಳ್ತೀನಿ. ಇವತ್ತು ನಾವು ನಮ್ಮ ಜಿಲ್ಲಾ ಘಟಕದ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೈತಿ. ಅದರ ಬಗ್ಗೆ ತಾವು ಶ್ರೀ ಶಿವಶರಣ ಹರಳಯ್ಯ ಸಮಗಾರ ಸಮಾಜದ ವತಿಯಿಂದ ಇದು ಹಾವೇರಿ ಜಿಲ್ಲೆಯಲ್ಲಿ DC ಆಫೀಸ್ನಲ್ಲಿ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಪೂರೈಸಿಕೊಳ್ಳೋದಕ್ಕೆ, ಸರ್ಕಾರಕ್ಕೆ ಮನವರಿಕೆ ಮಾಡೋದಕ್ಕೆ ಹಾಗೂ ಇಲ್ಲಿರತಕ್ಕಂಥ ಅಧಿಕಾರಿಗಳಿಗೂ ಸಹ ಅದರ ಬಗ್ಗೆ ಕೆಲವೊಂದಿಷ್ಟು ಬೇಡಿಕೆಗಳ ಬಗ್ಗೆ ಅವ್ರಿಗೆ ಗೊತ್ತಾಗಲಿ, ಅವರಿಗೆ ತಿಳಿದು ನಮ್ಮ ಸಮಾಜಕ್ಕೆ ಅನುಕೂಲಗಳನ್ನು ಮಾಡಲಿ ಅನ್ನೋ ಒಂದು ನಿಟ್ಟಿನೊಳಗೆ ಇವತ್ತು ನಾವು ನಮ್ಮ ಮನವಿಯನ್ನು ಸಲ್ಲಿಕೆ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಹಾವೇರಿಗೆ ಸಲ್ಲಿಕೆನೂ ಕೂಡ ಮಾಡಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಮಾಜದವರಿಗೆ ಅಂದರೆ ಶಿವಶರಣ ಹರಳಯ್ಯನವರ ಸಮಾಜದವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಬಹಳ ಅನ್ಯಾಯಗಳಾಗ್ಯಾವ. ಏನು ಅನ್ಯಾಯಗಳಾಗ್ಯಾವ ಅಂತಂತಂದರೆ,
ಲಿಡ್ಕರ್ ಡಿಪಾರ್ಟ್ಮೆಂಟಿಂದ ನೀಡ್ತಕ್ಕ ಬಾಬು ಜಗಜೀವನ್ ರಾಮ್ ಲಿಡ್ಕರ್ ಡಿಪಾರ್ಟ್ಮೆಂಟ್ ಏನಿದೆ, ನಿಗಮ ಏನಿದೆ, ಸೊ ಆ ನಿಗಮದಿಂದ ನೀಡ್ತಕ್ಕಂಥ ಡಬ್ಬಿಗಳಾಗ್ಬೋದು, ಫುಟ್ಪಾತ್ನಲ್ಲಿ ಕುಂತು ರಿಪೇರಿ ಮಾಡುವಂತಹ ಕುಟೀರಗಳಾಗ್ಬೋದು, ಅಥವಾ ಮತ್ತು ಅದೇ ರೀತಿಯಾಗಿ ಈ ವಾಹನಗಳನ್ನು ನೀಡ್ತಾರೆ. ಅವು ಇದಕ್ಕೆ ಏನಂತಂದರೆ ಸ್ವಾವಲಂಬಿ ಮಾರಾಟ ಮಳಿಗೆ ಹಾಗೂ ನೇರ ಸಾಲ. ಅದೇ ರೀತಿ ಅಂಬೇಡ್ಕರ್ ನಿಗಮದಲ್ಲಿ ಕೂಡ ಆಯ್ತಾ ಬಾಬು ಜಗಜೀವನ್ ರಾಮ್ ಸರಿ ಬಾಬು ಜಗಜೀವನ್ ರಾಮ್